ಕ್ಯಾಶು ಮಟ್ಟಿಗೆಲ್ಲ ಏನೂ ಇಲ್ಲ. ಅವರು ಒಂದು ಫ್ಯೂ ವೀಕ್ಸ್ ಹಿಂದೆನೆ ಒಂದು ವಾರದ ಹಿಂದೆನೆ ಇಲ್ಲ ನಾನು ಹೊರಗಡೆ ಇದ್ದೀನಿ, ನಂಗೆ ಬರಕ್ಕೆ ಆಗ್ತಿಲ್ಲ, ನಾನು ಯಾವುದೋ ಟ್ರೈನಿಂಗಲ್ಲಿ ಇದ್ದೀನಿ ಅಂತ ಹೇಳಿದ್ರು. ನಾನು ಹೇಳೋದು ಏನಂದ್ರೆ ಒಂದು ತಿಂಗಳ ಮುಂಚೆ ನಾವು ಹೇಳಿದಾಗ ಪ್ರೈಮ್ ಮಿನಿಸ್ಟರ್ ಆದವ್ರಿಗೂ ಒಂದು ಚೇಂಜಸ್ ಮಾಡ್ಕೊಳ್ಳೋ ಒಂದು ಪ್ರಿವಿಲೇಜ್ ಇರುತ್ತೆ. ಯಾಕಂದ್ರೆ ನಿನ್ನೆ ಮೊನ್ನೆ ನಾವು ಫೋನ್ ಮಾಡಿ ನೀವು ಟೀಸರ್ಗೆ ಬರಬೇಕು ಅಂತ ಹೇಳಿದ್ದಲ್ಲ. ನಾವು ಒಂದು ತಿಂಗಳ ಮುಂಚೆನೆ ನಾನು ಸುದರ್ಶನ್ ಸರ್ಗೆ ಹೇಳಿದ್ದೆ, ಫಸ್ಟು ಹೀರೋನ ಕೇಳಿ ನೋಡಿ, ಮಾತಾಡಿ, ಆಮೇಲೆ ಯಾರು ಇಂಪಾರ್ಟೆಂಟ್ ಟೆಕ್ನಿಷಿಯನ್ಸ್ ಇದ್ದಾರೆ, ಯಾಕಂದ್ರೆ ಒಂದು ಗ್ಯಾಪ್ ಆಗಿತ್ತು, ಅದರಿಂದ ಎಲ್ಲ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ನಾನು DOP ಅವ್ರನ್ನೂ ಕೇಳಿ ಅಂತ ಹೇಳಿದೆ, ಫೈಟ್ ಮಾಸ್ಟರ್ನ ಕೇಳಿ ಅಂತ ಹೇಳಿದೆ, ಎಲ್ಲ ಅವ್ರವ್ರು ಬ್ಯುಸಿ ಇರೋವಾಗ ನಾನು ಮೇನ್ ಯಾರ್ಯಾರು ಇದ್ದಾರೋ ಅವ್ರನ್ನ ಕೇಳಿ ಡೇಟ್ ಮಾಡಿ ಅಂತ ಹೇಳಿದೆ. ಸೊ ಡೇಟ್ ಫಿಕ್ಸ್ ಆದಮೇಲೆ ಒಂದು ಲಾಸ್ಟ್ ವೀಕಲ್ಲಿ ಅವರು ಬರಲ್ಲ ಅಂತ ಆಯಿತು. ಓಕೆ, ನೋಡೋಣ ಏನಾಗುತ್ತೋ. ಯಾವುದಕ್ಕೆ? ಅಲ್ಲ ಬರ್ತಾರೆ ಅವರು. ಈ ಇದೊಂದು ವೀಕ್ ಆದ್ಮೇಲೆ ಬರ್ತಾರೆ. ನಾನು ಹೇಳೋದು ಸರ್, ನಮಗೇನು ನೋವು ಅಂದರೆ, ನಾನು ಒಂದು ತಿಂಗಳ ಮುಂಚೆ ಇತ್ತಲ್ವಾ, ಸೊ ಅದು ಓಕೆ, ಯಾವುದೋ ಸಿನಿಮಾ ಶೂಟಿಂಗ್ ಹೋಗಿ ನಮಗೆ ದೊಡ್ಡ ದೊಡ್ಡ ನಟರು ಹೊರಗಡೆ ಶೂಟಿಂಗ್ ಎಲ್ಲ ಹೋಗಿರ್ತಾರೆ, ಅನಿವಾರ್ಯ ಕಾರಣದಲ್ಲಿ ಬರೋಕ್ಕಾಗಲ್ಲ. ಇದು ಟ್ರೈನಿಂಗ್ ಅನ್ನೋದು ನಾನು ಹೇಳೋದು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದಾಗಿತ್ತು ಅಷ್ಟೇ, ವೆರಿ ಸಿಂಪಲ್ ಅಷ್ಟೇ. ಆಮೇಲೆ ಸಾಕಷ್ಟು ಎಫರ್ಟ್ ಹಾಕಿದ್ದೀವಿ ಸರ್ ನಾವು ಸಿನಿಮಾ. ನಾನು ಬೇರೆ ಸಿನಿಮಾಗಳನ್ನ ಕಂಪೇರ್ ಮಾಡಲ್ಲ. ನಮ್ಮ ಸಿನಿಮಾಗೆ ಅದು ನನಗೂ ಕಿಟ್ಟಿಗೆ ಗೊತ್ತು. ನಾನು ಅವ್ರ ಕಾಸ್ಟ್ಯೂಮಿಂದ ಹಿಡಿದು, ನಾನು ಯೂಶಲಿ ನನಗೆ ತುಂಬಾ ಮಹದಾಸೆ ಇದ್ದಿದ್ದು ಅಪ್ಪು ಸರ್ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ. ಸೊ ಆ ಕ್ಯಾರೆಕ್ಟರ್ ನಾನು ನೋಡುವಾಗ ಬೇರೆ ಯಾವ ಕ್ಯಾರೆಕ್ಟರ್ ನನ್ನ ಕಥೆಯಲ್ಲಿ ಬಂದರೆ ಹಂಗೆ ನೋಡ್ತಾ ಇರ್ತೀನಿ ನಾನು. ಅವ್ರು ಹಾಕೋ ಕಾಸ್ಟ್ಯೂಮ್ ಇರ್ಬೋದು, ಫೈಟ್ಸ್ ಇರ್ಬೋದು. ನಿಮಗೆ ಗೊತ್ತಿಲ್ಲ, ನಾನು ಕೇಳಿ ಕಿರಣ್ ರಾಜ್ನ ಯಾವತ್ತಾದ್ರು. ಮೋಸ್ಟ್ಲಿ ನಾನು ಇನ್ನೂ ವೀಡಿಯೋಸಲ್ಲಿ ಇದೆ, ಒಂದು 50ರಿಂದ 60 ವೀಡಿಯೋಸ್ ಕಳಿಸಿದ್ದೀನಿ ನಾನು. ಈ ಥರ ನೀವು ಆ್ಯಕ್ಷನ್ ಮಾಡಿ, ಅಪ್ಪು ಸರ್ ಬಿಟ್ರೆ ನೀವು ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗೋಕ್ಕೆ ಈ ಥರ ಎಫರ್ಟ್ ಎಲ್ಲ ಇರಬೇಕು ಅಂತ ಸಾಕಷ್ಟು ವೀಡಿಯೋಗಳನ್ನ ನಾನು ಕಳಿಸ್ತಿದ್ದೆ. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಂದರೆ ನಾವು ಅಷ್ಟೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡುವಾಗ, ಇವಾಗ ನನಗೂ ಆ್ಯಕ್ಚುಲಿ ಇಯರ್ ಎಂಡ್, ನಾನು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಎಲ್ಲರೂ ಆ ಮೂಡಲ್ಲೇ ಇರ್ತಾರೆ. ನಮಗೆ ಸಿನಿಮಾ ಮುಖ್ಯ ಅಂತ ನಾವು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಸಿನಿಮಾನ ಮುಂದೆ ತರಬೇಕು ಅಂತ ಮಾಡಿದ್ದು. ಸೊ ಆ ಎಫರ್ಟ್ ಎಲ್ಲರಿಗೂ ಇರಬೇಕು ಅಂತ ಸರ್. ನಾನು ಇವತ್ತು ಕಿರಣ್ ರಾಜ್ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ನಾನು ಎಲ್ಲ ಹೊಸ ಹುಡುಗರಿಗೆ ಹೇಳ್ತೀನಿ. ಇವತ್ತು ಅವ್ರಿಗೆ ಏನಂದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಸಣ್ಣ ಸ್ಪಾರ್ಕ್ ಬಂದ್ಬಿಟ್ರೆ ನಾವು ಇಂಡಸ್ಟ್ರಿಲಿ ಇದು ಮಾಡ್ತೀವಿ ಅನ್ನೋ ಒಂದು ಬರುತ್ತೆ. ಅದೆಲ್ಲ ಬಿಟ್ಬಿಡಿ ದಯವಿಟ್ಟು. ಒಂದು ಕುಟುಂಬ ಅಥವಾ ನಮ್ಮ ಕುಟುಂಬ ಫ್ಯಾಮಿಲಿಗೆ ಈಗ ಒಬ್ಬರಿಗೆ ಏನಾದ್ರು ತಂದದ್ದು ಎಲ್ಲರೂ ಹೇಗೆ ಕೈ ಜೋಡಿಸ್ತಾರೋ ಆ ಥರ ಸಿನಿಮಾಗೂ ಅದೇ ಮಾಡಬೇಕು ಅನ್ನೋದು. ಯಾಕಂದ್ರೆ ಸೊ ಇವಾಗ ನನಗೆ ನೆಕ್ಸ್ಟ್ ಯಾರಾದ್ರೂ ಪ್ರೊಡ್ಯೂಸರ್ ಹತ್ರ ಕ್ವಶನ್ ಬರುತ್ತೆ, ನಾನು ಯಾರನ್ನಾದ್ರೂ ಸಜೆಸ್ಟ್ ಮಾಡಿದಾಗ ಹೀರೋಗಳನ್ನ, ಈ ಕ್ವಶನ್ಸ್ ಎಲ್ಲ ಖಂಡಿತ ಬರುತ್ತೆ. ಈಗ ಆಲ್ರೆಡಿ ನಮಗೆ ಈ ಸಿನಿಮಾಗೆ ತುಂಬಾ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿದ್ರು ಕುಮಾರ್ ಇದ್ದಾರೆ, ರಾಟೆ ಕುಮಾರ್ ಅವರು. ಅವರೇ ಒಂದು 4-5 ಸಲ ಕೇಳ್ಬಿಟ್ರು, ನೀವು ಸೆಲೆಕ್ಟ್ ಮಾಡಿದ ಹೀರೋ ಟೀಸರ್ಗೆ ಬರ್ತಾ ಇಲ್ಲ, ಯಾಕೆ ಏನು ಅಂತ. ಇದು ಆಗ್ಬಾರ್ದು ಅಂತ ಅಷ್ಟೇ. ಇಲ್ಲ, ನಾನು ಆ ವಿಷಯದ ನಾನು ಯಾವತ್ತೂ ಎಲ್ಲೂ ಹೇಳ್ಕೊಳಲ್ಲ. ನಂಗೆ ಇಷ್ಟ ಇಲ್ಲ ಅದು ಹೇಳ್ಕೊಳಕ್ಕೆ. ನನ್ನಿಂದ ಇವರು ಅದು ಅಥವಾ ನಾನು ಇವ್ರಿಗೆ ಲೈಫ್ ಕೊಟ್ಟೆ, ನನ್ನ ಸ್ವಾರ್ಥಕ್ಕೆ ಅವ್ರನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದೆ, ನನ್ನ ವಿಜುವಲೈಸೇಷನ್ ಏನಿದೆ ಅದು ಬೆಳಕಿಗೆ ಬರ್ಬೇಕಂದ್ರೆ ಒಬ್ಬ ಹೀರೋ ಬೇಕು, ಒಬ್ಬ ಹೀರೋಯಿನ್ ಬೇಕು, ಇಲ್ಲಾಂದ್ರೆ ಆಗಲ್ಲ. ಸೊ ಅದು ನನ್ನ ಮೈಂಡಲ್ಲಿ ಇಲ್ಲ, ಅದು ಅವರವ್ರ ಇಚ್ಛೆ. ಈಗ ಶೋಭಿನೂ ಅಷ್ಟೇ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ ಹುಡುಗ. ಒಂದು ದಿವಸ ಹಿಂದೆ ಆ ಹುಡುಗ ಸೆಲೆಕ್ಟ್ ಆಗಿದ್ದ ಬರೀ ಫೋನಲ್ಲಿ ನೋಡಿ. ಸೊ ಯಾರ್ಯಾರಿಗೆ ಏನು ರೂಢ ಇರುತ್ತೋ, ನಮಗೇನು ಟ್ಯಾಲೆಂಟ್ನ ಎಲ್ಲೂ ಅದ್ಮುಕೋಬೇಕು ಅಥವಾ ತುಳಿದಾಕ್ಬೇಕು ಮಾಡಬೇಕು ಅನ್ನೋದು ಅದೆಲ್ಲ ನಮಗಿಲ್ಲ. ಇದಕ್ಕೆ ನಾನೇ ಅಲ್ವಾ. ಸೊ ನಾನು ಯಾವತ್ತೂ ಕಿರಣ್ ರಾಜ್ ನಾನು ಕರ್ಕೊಂಡ್ಬಂದೆ, ನಾನು ಅದಕ್ಕೆ ಮುಂಚೆ ಭರ್ಜರಿ ಗಂಡು ಮುಂಚೆನೂ 1-2 ಸಿನಿಮಾ ಮಾಡಿದ್ರು. ಬಟ್ ಹೌದು, ಭರ್ಜರಿ ಗಂಡು ಆದ್ಮೇಲೆ ಎಲ್ಲರೂ ಹೇಳ್ತಾರೆ, ಅದಾದ್ಮೇಲೆ ಅವರಿಗೆ ಒಳ್ಳೊಳ್ಳೆ ಆಫರ್ಸ್ ಬಂದಿದ್ದು ಅಂತ. ಅದು ಸಂತೋಷ. ಈಗಲೂ ಅಷ್ಟೇ, ಇನ್ನು ಮುಂದೆ ಒಳ್ಳೆ ನಾನು ಹೇಳ್ತಾ ಇರ್ತೀನಿ, ಅವ್ರು ಬ್ಯುಸಿ ಆಗಲಿ. ನಾನೇ ಯಾವತ್ತಾದ್ರೂ ಹೋಗಿ ಡೇಟ್ಸ್ ಕೇಳಿದ್ರೆ ನನಗೆ ಡೇಟ್ಸ್ ಕೊಡದೇ ಇರೋ ಸ್ಟೇಜಲ್ಲಿ ಅವ್ರು ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರ್ದೇಶಕರು, ನಿರ್ಮಾಪಕರು, ಕ್ರಿಸ್, ಕೈಂಡ್ಲಿ ಪ್ಲೀಸ್ ಬಿ ಸೀಟೆಡ್. ಸಿಂಧ್ಯಾ ಸರ್ ಆಗಮಿಸಿರೋದ್ರಿಂದ ಮತ್ತೊಮ್ಮೆ ನಾವೆಲ್ಲರೂ ಟೀಸರನ್ನು ನೋಡೋಣ.